ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಾಯ್ತು ಲಕ್ಷ್ಮಿ? ಏನ್ ಮುಚ್ಚಿಡ್ತಿದ್ಯಾ? ಕೊಡಿ. ಏನಿಲ್ಲ ಏನಿಲ್ಲ ಅತ್ತೆ. ಲಕ್ಷ್ಮಿ ಕೊಡು. ಅತ್ತೆ ಏನಿಲ್ಲ. ಸೊ ಆಡಿಯನ್ಸ್ ಬಂದಿದ್ದಾರೆ ಅಂದಮೇಲೆ ನಾವು ನಮ್ಮ ಆಟನ ಶುರು ಮಾಡಬೇಕಲ್ವಾ ಸರು? ಮಾಡಬೇಕು. ಹಾಗಿದ್ರೆ ಬಾ, ಆಟ ನಡೆಯೋ ಜಾಗದಲ್ಲೇ ನಿಂತು ನಮ್ಮ ಆಟ ಆಡೋಣ. ಯಾಕೆ ಲಕ್ಷ್ಮಿ ಇಷ್ಟೊಂದು ಗಾಬರಿ ಆಗಿದೆಯಾ? ಇಸ್ ಎವ್ರಿಥಿಂಗ್ ಓಕೆ? ನೋ ಏಜೆ, ಇಟ್ಸ್ ನಾಟ್ ಓಕೆ. ಏನಾಯ್ತು? ರೆಡಿ. ಕೆಲಸ ಶುರು ಮಾಡೋಣ. ಯಾಕೆ, ಯಾರಿಗೂ ಇಂಟ್ರೆಸ್ಟ್ ಇಲ್ವಾ? ಅಲ್ಲ ಸರ್, ಅದು ನಿನ್ನೆ ಎಲ್ಲಿ ಬಿಟ್ಟಿದ್ವೋ ಅಲ್ಲಿಂದನೇ ಶುರು ಮಾಡೋಣ. ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಅಕ್ಕ, ಏನಕ್ಕ ಎಲ್ಲ ಟುಸ್ಪಟಾಗಿ ಆಗೋಯ್ತು. ಕಣ್ಣು ಮುಂದೆನೆ ಫೋಟೋಸ್ ಎಲ್ಲ ಹಾಕಿದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಕೆಲಸ ಮುಂದುವರಿಸಿ ಅಂತಿದ್ದಾರೆ. ಏಜೆ ಎಲ್ಲಿ ಯಾವಾಗ ಹೇಗೆ ಹೆಜ್ಜೆ ಇಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಸರು. ನನಗೂ ಅದೇ ಕನ್ಫ್ಯೂಷನ್ ಆಗ್ತಾ ಇದೆ. ಈ ತಿಂಗಳು ಪ್ರಾಡಕ್ಟ್ ಡಿಮಾಂಡ್ ಜಾಸ್ತಿ ಇದೆ. ಮೇಕ್ ಶ್ಯೂರ್ ಸಪ್ಲೈ ಇಸ್ ಆಲ್ ಓಕೆ. ಕಸ್ಟಮರ್ ಎಂಡಿಂದ ಸರ್, ತಪ್ಪು ಚಿಕ್ಕದಾದ್ರೇನು ದೊಡ್ಡದಾದ್ರೇನು ತಪ್ಪು ತಪ್ಪೇ ಅಂದಿದ್ರಿ. ಆದರೆ ಮೇಡಮ್ ಅವರು ಅದನ್ನು ರಿಪೀಟ್ ಮಾಡಿದ್ರು.
ಈ ಮಾತು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋದು ಮಾತ್ರನಾ ಅಥವಾ ಎಲ್ರಿಗೂ? ಯಾಕೆ ಡೌಟ್ ಇದೆಯಾ? ಡೌಟ್ ಇದೆ ಸರ್. ಅಲ್ಲ ಸರ್, ಕಣ್ಮುಂದಿನೇ ಸತ್ಯ ಕಾಣಿಸ್ತಿದೆ, ಎಲ್ರಿಗೂ ಗೊತ್ತಾಗಿದೆ. ಇಷ್ಟೆಲ್ಲ ಆದರೂ ಏನೂ ಆಗೇ ಇಲ್ಲ ಅನ್ನೋ ಥರನೇ ಮಾತಾಡ್ತಿದ್ದೀರಲ್ಲ ಸರ್. ಓ, ತಪ್ಪು ನಮ್ಮಂಥ ಸಣ್ಣ ಪುಟ್ಟ ಜನಕ್ಕೆ ಮಾತ್ರನಾ ಸರ್? ನಿಮ್ಮಂಥ ದೊಡ್ಡವ್ರು ಮಾಡಿದ್ರೆ ತಪ್ಪು ತಪ್ಪಲ್ವಾ ಸರ್? ಇದೆಲ್ಲ ನಿಮ್ಮ ಮನೆ ಗೋಡೆ ಮಧ್ಯೆ ಆಗಿದ್ದಿದ್ರೆ ನಾನು ಕೇಳ್ತಿರ್ಲಿಲ್ಲ, ಆದರೆ ನನ್ನ ಕಣ್ಮುಂದೇನೆ ಆಗಿದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾರ ಮುಂದೆ ಏನ್ ಮಾತಾಡ್ತಿದ್ದೀರಾ ಅಂತ ಪರಿಜ್ಞಾನ ಇದೆಯಾ? ಸತ್ಯ ಹೇಳೋದಕ್ಕೆ ನಂಗೆ ಭಯ ಮೇಡಮ್, ಇರೋತ್ತಾನೆ. ನಮಗೆಲ್ಲ ಗೊತ್ತು, ದೊಡ್ಡ ದೊಡ್ಡವರು ಎಲ್ಲ ಮುಚ್ಚಾಕೊಂಡ್ಬಿಡ್ತಾರೆ. ನೋಡಿ, ನಿಮ್ಗೆಲ್ರಿಗೂ ಕೈ ಮುಗಿದು ಬೇಡ್ಕೋತೀನಿ, ಇದು ನಮ್ಮನೆ ವಿಷಯ, ಇದನ್ನ ಯಾರು ಹೊರಗೆ ತಗೊಂಡು ಹೋಗಬೇಡಿ. ಇದು ಏನಾಗಿದೆ ಇದನ್ನ ನಾವು ನಮ್ಮಲ್ಲೇ ಬಗೆಹರಿಸ್ಕೋತೀವಿ. ಎಲ್ಲರೂ ಕೆಲಸನ ಮುಂದುವರ್ಸೋಣ ಪ್ಲೀಸ್. ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಇವತ್ತು ನಾವು ಇಲ್ಲಿಗೆ ಬಂದಿದ್ದಕ್ಕೆ ಇದೆಲ್ಲ ಗೊತ್ತಾಯಿತು. ಇದು ಮೊದಲನೇ ಸಲನೋ ಅಥವಾ ಸುಮಾರು ಸಲ ಆಗಿದೆಯೋ ಯಾರಿಗೂ ಗೊತ್ತು. ಯಾರಿಗೆ ಏನು ಅನ್ಯಾಯ ಮಾಡಿದ್ದೀನಿ ಅಂತ ನನಗೆ ಯಾವಾಗಲೂ ಈ ಥರ ಆಗುತ್ತೆ. ಸರ್, ನಮ್ಮ ತಪ್ಪಾಗಿದ್ರೆ ನಮ್ಮನ್ನು ನೀವು ಸುಮ್ಮನೆ ಬಿಟ್ಟಾಗಲ್ಲ ಸರ್. ಇವತ್ತು ಮನೇಲಿ ಆಗಿದೆ, ನೀವು ಸುಮ್ಮನೆ ಇರ್ತೀರಾ ಸರ್? ಏಜೆ ಮುಂದೆ ಸ್ಕೋಪ್ ತಗೊಳಕ್ಕೆ ನಾನು ಏನೇನೋ ಮಾತಾಡ್ಬಿಟ್ಟೆ. ರೀ, ಮೀಟಿಂಗಿಗೆ ಬೇಕಾಗಿರೋ ಫೈಲ್ಸ್ ಎಲ್ಲ ನೆನ್ನೆ ರಾತ್ರಿನೇ ಜೋಡಿಸಿದ್ದೀನಿ. ಇದು ನೀವು ಇವಾಗ ನೋಡಬೇಕಾಗಿರೋ ಫೈಲು. ಆಮೇಲೆ ಹೊಸ ಪ್ರಾಜೆಕ್ಟ್ ಡೀಟೇಲ್ಸ್ನ ನಿಮಗೆ ಮೇಲ್ ಮಾಡೋದಕ್ಕೆ ಹೇಳಿದ್ದೀನಿ. ಇಷ್ಟದಾಗಲೇ ಕಳಿಸಿರ್ತಾರೆ. ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನೋದು ಯಾವುದೂ ಇಲ್ಲ. ಇನ್ಮೇಲೆ ಏನೇ ಇದ್ರೂ ನಾನೇ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನನ್ನಿಂದ ಬೇರೆ ಏನಾದರೂ ಆಗಬೇಕಾ ಕೇಳಿ. ಏನು ಹಾಗೆ ನೋಡ್ತಿದ್ದೀರಾ? ಏನಿಲ್ಲ, ನಿನ್ನೆ ನನ್ನ ಆಫೀಸ್ ಎಂಪ್ಲಾಯೀಸ್ ಎಲ್ಲ ನಿನ್ನ ತುಂಬ ಹೊಗಳ್ತಾ ಇದ್ರು. ಏನೋ ಐ ರಿಯಲಿ ಫೆಲ್ಟ್ ವೆರಿ ಪ್ರೌಡ್. ಅಯ್ಯೋ, ನೀವು ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ನಾನು ಅವಾಗಲೇ ಫುಲ್ ಚಾರ್ಮಿಂಗು, ಎಷ್ಟು ಎನರ್ಜೆಟಿಕ್ ಆಗಿರ್ತಿದ್ದೆ ಗೊತ್ತಾ? ಅಕ್ಕಪಕ್ಕದ ಮನೆಯವರಷ್ಟೇ ಅಲ್ಲ, ಅಕ್ಕಪಕ್ಕದ ಏರಿಯಾದವರೆಲ್ಲ ಲೀಲಾ ನೀನು ನೋಡೋದೇ ಒಂದು ಸಂಭ್ರಮ ಕಣೆ ಅಂತ ಹೇಳ್ತಾ ಇದ್ರು. ಓ, ಇಸ್ ಇಟ್? ಮತ್ತೆ ಕೇಳ್ತಿರಲ್ಲ, ನಾನು ನಮ್ಮ ಏರಿಯಾದಲ್ಲಿ ಒಂಥರ ಮಿನಿ ಸೆಲೆಬ್ರಿಟಿ ಇದ್ದಾಗೆ. ನಾನು ಅವಾಗ್ಲೇನೆ ಡಿಂಪಲ್ ಕಪಾಡಿಯಾ, ಮಾಲಾಶ್ರೀ, ಮಾಧುರಿ ದೀಕ್ಷಿತ್ ಅವ್ರ ಥರ ಎಲ್ಲ ಡಾನ್ಸ್ ಮಾಡ್ತಿದ್ದೆ ಗೊತ್ತಾ ನಿಮಗೆ? ಆಮೇಲೆ ನನ್ಗೆ ಅವಾಗಲೇ ಒಂದು ಲೆವೆಲ್ಲು. ನಾನು ಚಿಕ್ಕ ವಯಸ್ಸಿಂದನೂ ಸಖತ್ ಕ್ಯೂಟು. ನನ್ನ ಕಣ್ಣು ತುಂಬ ಶಾರ್ಪ್ ಆಗಿದೆ, ಯಾರು ನೋಡಿದ್ರೂ ವಾವ್ ಅನ್ಲೇಬೇಕು. ಈಗಲೇ ಹೀಗೆ, ಇನ್ನು ಅವಾಗ ಹೇಗಿರ್ಬೋದು ಅಂತ ಯೋಚನೆ ಮಾಡಿ. ಹೇಗಿದ್ರು ತಾವು? ನಾನು ಕಾಲೇಜ್ಗೆ ಹೋಗುವಾಗ ನನ್ನ ಹಿಂದೆ ಒಂದಿಷ್ಟು ಹುಡುಗರು ಗುಂಪೆ ಬರ್ತಾ ಇತ್ತು ಗೊತ್ತಾ? ನಾನಂತೂ ಮಾತಾಡ್ತಾನೆ ಇರ್ಲಿಲ್ಲ, ಆದ್ರೆ ಅವ್ರು ನನ್ನ ಹಿಂದೆನೆ ಬಂದು ಲೀಲಾ ಲೀಲಾ ಅಂತ ಸಾಯೋರು. ನಾನ್ ತಿರುಗಿ ಸ್ಮೈಲ್ ಕೊಟ್ರೆ ನನ್ನ ಕಣ್ಣು ನೋಡಿ ಸ್ಟನ್ ಆಗಿ ಅವ್ರಿಗೆ ಮಾತೇ ಬರ್ತಿರ್ಲಿಲ್ಲ. ನಾನೊಂಥರ ಮಾಸ್ಟರ್ ಪೀಸು. ಅದಕ್ಕೆ ನಿಮ್ಮ ಎಂಪ್ಲಾಯೀಸ್ ಎಲ್ಲ ನಾನು ಅಷ್ಟೊಂದು ಹೊಗಳಿದ್ದಾರೆ. ಈಗಲಾದ್ರೂ ಈ ಲೀಲಾ ಅಭಿರಾಮ್ ಜಯಶಂಕರ್ ಯಾರು ಅಂತ ಗೊತ್ತಾಯ್ತಾ, ಅಥವಾ ನನ್ನ ಗಂಡನ್ ಕರೆದು ಎಕ್ಸ್ಪ್ಲೇನ್ ಮಾಡಿಸ್ಬೇಕಾ? ಬೇಡ ಮೇಡಮ್, ಪಾಪ ಯಾಕೆ ಸುಮ್ಮನೆ ಅವರನ್ನು ಡಿಸ್ಟರ್ಬ್ ಮಾಡ್ತೀರಾ? ಅವರು ಆಲ್ರೆಡಿ ಅವ್ರ ಹೆಂಡತಿ ನೋಡಿ ತುಂಬ ಡಿಸ್ಟರ್ಬ್ ಆಗ್ತಿದ್ದಾರೆ. ಬರೀ ಡೈಲಾಗ್ ಹೊಡೀರಿ, ಹೇಳಿದ ಕೆಲಸ ಮಾಡಲ್ಲ, ಪ್ರಾಮಿಸ್ನ ಉಳಿಸ್ಕೊಳ್ಳಲ್ಲ. ಮೀಟಿಂಗಿಗೆ ಟೈಮ್ ಆಯ್ತು, ಬನ್ನಿ.
ಇಲ್ಲ 100% ಹೊರಗೆ ಕರ್ಕೊಂಡು ಹೋಗ್ತೀನಿ, ಆದರೆ ಟೈಮ್ ಬರ್ತಲ್ಲ ಅಷ್ಟೇ. ಟೈಮ್ ಯಾವಾಗ ಬರುತ್ತೆ ಅಂತ ನಾನು ನೋಡ್ತೀನಿ. ಬನ್ನಿ ಇವಾಗ. ಅವ್ರು ನನ್ನ ಬಗ್ಗೆ ಏನು ಅನ್ಕೊಂಡ್ರೋ ಏನೋ. ನಾನು ಕಾಲೇಜ್ಗೆ ಹೋಗುವಾಗ ನನ್ನ ಹಿಂದೆ ಒಂದಿಷ್ಟು ಹುಡುಗರು ಗುಂಪೆ ಬರ್ತಾ ಇತ್ತು ಗೊತ್ತಾ? ಹೇಳಿ ಸರ್, ನಮ್ಮಂಥವ್ರಿಗೆಲ್ಲ ಒಂದು ನ್ಯಾಯ, ನಿಮ್ಮಂಥವ್ರಿಗೆಲ್ಲ ಒಂದು ನ್ಯಾಯನಾ? ನ್ಯಾಯ ಅಂದರೆ ಎಲ್ರಿಗೂ ಒಂದೇ ಆಗಿರಬೇಕು. ನಿಮ್ಮ ಮನೆ ವಿಷಯ ನಮ್ಗೆ ಯಾಕೆ ಬೇಕು ಅಂತ ನಾವು ಸುಮ್ಮನೆ ಇರ್ಬೋದು. ಆದರೆ ನಿಮ್ಮ ಕಂಪ್ನಿ ನಮಗೆ ಅನ್ನ ಕೊಟ್ಟಿದೆ, ಅದಕ್ಕೆ ನಿಮ್ಮ ಸಂಸಾರದ ಮೇಲೆ ನಮಗೆ ಪ್ರೀತಿ ಜಾಸ್ತಿ. ಇಲ್ಲ ಅಂದಿದ್ರೆ ಇದನ್ನೆಲ್ಲ ನಾವು ಕೇಳ್ತಿರ್ಲಿಲ್ಲ. ಈಗಲೂ ಮುಚ್ಚಾಕಬೇಕು ಅಂತ ಅನ್ಸಿದ್ರೆ ಹೇಳ್ಬಿಡಿ, ಇದು ದೊಡ್ಡವ್ರ ಕತೆ ಅಂತ ನಾನು ಸುಮ್ಮನಾಗ್ಬಿಡ್ತೀನಿ. ಆದರೆ ಕಣ್ಮುಂದೆ ನಡೆದಿರೋದನ್ನ ಕೇಳ್ತಿರೋದಕ್ಕಾಗಲಿಲ್ಲ ಸರ್. ಹೇಳಿ ಸರ್, ಯಾಕೆ ಸರ್ ಸುಮ್ಮನಿದ್ದೀರಾ? ಇನ್ನೊಂದ್ಸಲ ನಮ್ಮ ಮನೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಡ್ತೀನಿ, ಹುಷಾರ್. ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ಯಾ ರಾಸ್ಕಲ್? ಮೇಡಮ್, ನೀವು ನನಗೆ ಹೊಡಿಬೋದು ಮೇಡಮ್, ಆದರೆ ಊರಿನ ಜನ ಗೊತ್ತಾಗಿದ್ದಿಲ್ಲ, ಅವ್ರಿಗೆಲ್ಲ ಹೊಡಿತೀರಾ? ಲೀಲಾ ಮೇಡಮ್ ಬಗ್ಗೆ ಮಾತಾಡೋ ಬಾಯಿನ ಮುಚ್ಚಿಸ್ತೀರಾ? ಹೇಳಿ ಹೇಳಿ ಮೇಡಮ್. ಇಲ್ಲ, ಏಜೆ ನೀನೇನು ಮಾತಾಡ್ಬೇಡ. ಬಾ ನನ್ನ ಜೊತೆ. ಇದೆ, ಪ್ಲೀಸ್ ದುಡುಕ್ಬೇಡಿ. ಈಗಾಗಲೇ ದುಡುಕಿ ಒಂದು ತಪ್ಪಾಗಿದೆ. ಲೀಲಾ ಅವ್ರು ಏನೇ ಮಾಡಿದ್ರು ಅದನ್ನ ನಾವು ಆಮೇಲೆ ಕೂತು ಮಾತಾಡೋಣ. ಆದ್ರೆ ನೀವು ಕೋಪ ಮಾಡಿಕೊಂಡು ಯಾವುದೇ ನಿರ್ಧಾರಕ್ಕೂ ಬರಬೇಡಿ. ನಿಮ್ ಕಾಲಕ್ಕೆ ಬೀಳ್ತೀನಿ. ಲೀಲಾ ಅವ್ರನ್ನ ಮನೆಯಿಂದ ಮಾತ್ರ ಹೊರಗೆ ಹಾಕ್ಬೇಡಿ. ಯಾರೇ ಒಬ್ರ ಬಗ್ಗೆ ತಪ್ಪು ಮಾತಾಡೋದಾದ್ರೆ ಕಣ್ಣು ಮುಂದೆ ನಿಂತು ಮಾತಾಡಬೇಕು. ಒಳ್ಳೆ ದಿನ ಬೆನ್ನ ಹಿಂದೆ ಮಾತಾಡಬೇಕು. ಅದಕ್ಕೆ ಲೀಲನ ಕರ್ಕೊಂಬಂದು ನಿಲ್ಸಿದ್ದೀನಿ. ಹೇಳಿ, ಏನೋ ಹೇಳ್ತಿದ್ರಲ್ಲ, ಅದೇನು ಹೇಳಿ. ಯಾರೇ ಆಗಲಿ ಒಂದು ಹೆಣ್ಣಿನ ಬಗ್ಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ತಪ್ಪಾಗಿ ಮಾತಾಡಿದ ಕ್ಷಣ ನಿಮ್ಮ ಜನ್ಮನ ನೀವೇ ಪ್ರಶ್ನೆ ಮಾಡ್ಕೊಂಡಾಗ ಅರ್ಥ. ಹೆಣ್ಣು ಅಂದ್ರೆ ಏನ್ ಅನ್ಕೊಂತೀರ? ಇದೇ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಅಮ್ಮನೋ ಇದ್ದಿದ್ರೆ ಇಷ್ಟೇ ಸುಲಭವಾಗಿ ಜಡ್ಜ್ ಮಾಡ್ಬಿಡ್ತಿದ್ರಾ? ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಆದ್ರೆ ಯೋಚನೆ ಮಾಡ್ತೀರಾ, ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಲ್ಲ. ಯಾಕೆ? ಹೆಣ್ಮಕ್ಳು ತುಂಬಾ ಸುಲಭವಾಗಿ ಮಾತಕ್ಕೆ ಸಿಗ್ತಾರೆ ಅಂತನ, ಅಥವಾ ಹೆಣ್ಣು ತಾನೆ ಏನ್ ಮಾಡ್ಕೋತಾಳೆ ಅನ್ನೋ ಅಹಂಕಾರನ?
ನೀನು 100 ಸತಿ ತಪ್ಪು ಮಾಡಿದ್ರು 101ನೇ ಸತಿ ಬಂದು ತಪ್ಪಾಯ್ತು ಕ್ಷಮಿಸು ಅಂತ ಕೇಳಿದ್ರೆ ಕ್ಷಮಿಸು ಅಂತ ಏಕೈಕ ಜೀವ ಅದು ಹೆಣ್ಣು. ನಿನ್ನ ಅಂತಸ್ತಿಂದಲ್ಲ ಅಂತರಂಗದಿಂದ ಅಳಿಯುವಂತ ಒಂದೇ ಜೀವ ಅಂದ್ರೆ ಅದು ಹೆಣ್ಣು. ಅಂತ ಹೆಣ್ಣು ಬಗ್ಗೆ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ. ಆದ್ರೆ ಈ ಮಾತು ನನ್ನ ಲೀಲಾಗೆ ಅಪ್ಲೈ ಆಗಲ್ಲ. ಯಾಕೆಂದ್ರೆ ನನ್ನ ಲೀಲಾ ತಪ್ಪು ಮಾಡಲ್ಲ. ದುರ್ಯೋಧನ ಕರ್ಣನ್ ಜೊತೆ ತನ್ನ ಹೆಂಡತಿ ಪಗಡೆ ಆಡೋದನ್ನ ನೋಡಿ ತಪ್ಪು ತಿಳ್ಕೊಂಡಿದ್ದಿದ್ರೆ ಮಹಾಭಾರತದಲ್ಲಿ ಆಗ್ತಾ ಇದ್ದಿದ್ದು ಕೌರವರು ಪಾಂಡವರ ಮಧ್ಯೆ ಯುದ್ಧ ಅಲ್ಲ, ಕರ್ಣ ಮತ್ತೆ ದುರ್ಯೋಧನ ಮಧ್ಯೆ ಯುದ್ಧ. ಗಂಡ್ಸಾದವನು ಅನುಮಾನ ಅನ್ನೋ ಪಿಶಾಚಿಗೆ ಜನ್ಮ ಕೊಡ್ಬೋದೇ ಹೊರತು ಮೀಸೆ ತಿರುವಿ ತೊಡೆ ತಟ್ಟಿದ್ರು ಒಂದ್ ಜೀವಕ್ಕೆ ಜನ್ಮ ಕೊಡಕ್ ಸಾಧ್ಯನೇ ಇಲ್ಲ. ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. ರಾವಣ ಯಾವತ್ತಾದ್ರೂ ಸೀತೆಯನ್ನು ಮುಟ್ಟಿದ್ದ ಅನ್ನೋ ಮಾತನ್ನ ಕೇಳಿದೀರಾ? ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಹಾಗೆ ನಂದಿಲ್ಲ. ಚೂಡನ್ ಯಾರಾದ್ರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಕಣ್ಣೆ ಹೊರಟೋಗುತ್ತೆ. ಯಾರ ಮುಟ್ಟಕ್ಕೆ ಪ್ರಯತ್ನ ಪಟ್ಟರೆ ಸುಟ್ಟು ಭಸ್ಮ ಆಗ್ತದೆ. ಯಾಕೆಂದ್ರೆ ನಂದಿಲ್ಲ ಬೆಂಕಿ ಬೆಂಕಿ. And you, ನನ್ನ ಹೆಂಡತಿ, ನನ್ನ ಜೀವ, ಈ ಮನೆ ಜ್ಯೋತಿ, ನನ್ನ ಬಾಳಿನ ಬೆಳಕು. ಇದೇ ಕೊನೆ. ಇನ್ನೊಂದು ಸತಿ ಯಾವುದರ ಹೆಣ್ಣಿನ ಬಗ್ಗೆ ತಪ್ಪಾಗಿ ಮಾತಾಡ್ತೀವೋ ಇದೇ ಹಿಂದಿನ ಏಜೆ ಆಗಿದ್ರೆ ನಿಮ್ಗಳ ಪರಿಸ್ಥಿತಿ ಹೀಗೆ ಆಗಿದೆ. ಪ್ರೀತಿ ಕ್ಷಮಿಸೋದನ್ನ ಹೇಳ್ಕೊಡುತ್ತೆ. ನನಗಿದನ್ನ ಲೀಲಾ ಹೇಳ್ಕೊಟ್ಟಿದ್ದೆ. Won't you ever repeat this? Out!
ಲೈಫಲ್ಲಿ ಒಂದು ದೊಡ್ಡ ಸರ್ಪ್ರೈಸ್ ಬರುತ್ತೆ. ಅದು ಹೇಗಿರುತ್ತೆ ಅಂದ್ರೆ ಆ ಲೀಲಾ ಕಲ್ಪನೆನೂ ಮಾಡ್ಕೊಂಡಿರ್ಬಾರ್ದು, ಹಾಗಿರುತ್ತೆ. ಅಂದ್ರೆ ಹೇಗಿರತ್ತಕ್ಕ? ಆ ಸರ್ಪ್ರೈಸ್ ಯಾವ ಫೋರ್ಸಲ್ಲಿ ಬರುತ್ತೆ ಅಂದ್ರೆ, ಇಷ್ಟು ದಿನ ಲೀಲಾ ಕಟ್ಕೊಂಡಿದ್ದ ಕನ್ಸುಗಳೆಲ್ಲ ನುಚ್ಚು ನೂರಾಗಿ ಈ ದುರ್ಗಾನ ಯಾಕಪ್ಪ ಎದುರು ಹಾಕೊಂಡೆ ಅಂತ ವಿಲ 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 ಒದ್ದಾಡ್ತಾ ಕೊನೆಗೆ ನನ್ನ ಕಾಲ್ ಹತ್ರ ಬಿದ್ದು ಕ್ಷಮೆ ಕೇಳಬೇಕು, ಹಾಗಿರುತ್ತೆ. ಅದೇನಾದ್ರೂ ಆಗ್ಲಿ ಅಕ್ಕ, ಅವರಿಬ್ರು ಎಷ್ಟು ಬೇಕಾದ್ರೂ ಹತ್ರ ಆಗ್ಲಿ, ಆದ್ರೆ ಅವ್ರು ಒಂದಾಗಕ್ ಮಾತ್ರ ಬಿಡಬಾರ್ದು. ಆ ಕೆಲಸ ನಂದು ಸರು. ಈಗ ಅವರಿಬ್ಬರನ್ನ ನನ್ನ ಕೈಯಿಂದ ಹಿಡಿಯಕ್ ಆಗದೆ ಇರ್ಬೋದು, ಆದ್ರೆ ಕೈ ಜಾರಿ ಹೋಗಿರೋದನ್ನ ಹೇಗೆ ವಾಪಸ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇವತ್ತು ಈ ದುರ್ಗಾ ಸೋತಿರ್ಬೋದು, ಇನ್ನೂ ಸತ್ತಿಲ್ಲ.